ಸೀಟ್ ರಿಸಲ್ಟ್ ನ ನೋಡಿದಿರಾ? ಆದ್ರೆ ಯಾರು ಕೂಡ ಸ್ವಲ್ಪ ನೆಮ್ಮದಿ ಆಗಿರಲ್ಲ. ಸ್ವಲ್ಪ ಟೆನ್ಷನ್ ಇರುತ್ತೆ, ಸ್ವಲ್ಪ ಆತಂಕ ಇರುತ್ತೆ, ಸ್ವಲ್ಪ ಭಯ ಇರುತ್ತೆ. ಏನಕ್ಕೆ ಅಂದ್ರೆ ಈ ವರ್ಷ ಕಟ್ ಆಫ್ ಏನಾಗ್ಬೋದು, ಮತ್ತೆ ನನ್ಗೆ ಏನಾದ್ರು ಸೀಟ್ ಸಿಗುತ್ತಾ ಕೌನ್ಸೆಲಿಂಗ್ ಅಲ್ಲಿ ಅನ್ನೋದೇ ನಿಮ್ಗೆ ಡೌಟ್ ಆಗಿರುತ್ತೆ. ಫಸ್ಟ್ ಕಟ್ ಆಫ್ ಅಂದ್ರೆ ಏನಂತ ತಿಳ್ಕೊಳ್ಳಿ, ಆಮೇಲೆ ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಈ ವರ್ಷ ನೀವೇನಾದ್ರು KCT ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ಅಂದ್ರೆ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ನಿಮ್ ಕಟ್ ಆಫ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಯಾವ್ಯಾವ ಕೋರ್ಸ್ ನೀವು ಅಟೆಂಡ್ ಮಾಡಬಹುದು ಕೌನ್ಸಿಲಿಂಗ್ ಅಲ್ಲಿ ಅಂದ್ರೆ, ನೀವು ಎಲ್ಲಾ ಸಬ್ಜೆಕ್ಟ್ ಕೂಡ KCT ಎಕ್ಸಾಮ್ ನ ಬರ್ದಿರಾ PCMB ಅಂದ್ರೆ ನೀವು ಇಂಜಿನಿಯರಿಂಗ್ ಕೋರ್ಸ್ ಕೂಡ ಕೌನ್ಸಿಲಿಂಗ್ ಅಟೆಂಡ್ ಮಾಡಬಹುದು. ಹಾಗೆ BN ವೈಸ್ ಕೂಡ ಅಟೆಂಡ್ ಮಾಡಬಹುದಾಗಿರುತ್ತೆ. ಹಾಗೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಕೂಡ ಅಟೆಂಡ್ ಮಾಡಬಹುದು. ಹಾಗೆ ಫಾರ್ಮ್ ಅಡಿಗೂ ಕೂಡ ಅಟೆಂಡ್ ಮಾಡಬಹುದಾಗಿರುತ್ತೆ. ಇಲ್ಲಿ ಫಾರ್ಮ್ ಸೈನ್ಸ್ ಅಂದಿದ ತಕ್ಷಣ BSc ಅಗ್ರಿಕಲ್ಚರ್, BSc ಸೆರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಫಿಶರಿ ಎಲ್ಲಾ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ವೆಟರ್ನರಿ ಸೈನ್ಸ್ ಕೂಡ ಫಾರ್ಮ್ ಸೈನ್ಸ್ ಅಲ್ಲೇ ಬರುತ್ತೆ. ಫಾರ್ಮ್ ಸೈನ್ಸ್ ಕಟ್ ಆಫ್ ಅಲ್ಲೇ ನೀವು ಬೇಕು ಅಂದ್ರೆ ವೆಟರ್ನರಿ ಸೈನ್ಸ್ ಕಟ್ ಆಫ್ ಕೂಡ ನೀವು ನೋಡಬಹುದಾಗಿರುತ್ತೆ. ಸರಿನಾ? ಆ ಒಂದು PDF ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಸರಿನಾ? ಮತ್ತೆ ಇವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇವಾಗ ಈ ಒಂದು ಕೋರ್ಸಸ್ ಗಳಿಗೆ ನೀವು ಒಂದು ಆಪ್ಷನ್ ಟ್ರೈ ಮಾಡಕ್ಕೆ ಎಲಿಜಿಬಲ್ ಆಗಿದ್ದೀರಾ? ಅದು ನಿಮ್ಗೆ ಇರುವಂತ ಡೌಟ್ ಏನಂದ್ರೆ, ಇವಾಗ ಸೀಟ್ ತಗೋಬೇಕು ಅಂದ್ರೆ ಇಷ್ಟು ಕೋರ್ಸಸ್ ಗಳಿಗೆ ಎಷ್ಟು ರ್ಯಾಂಕಿಂಗ್ ಇರಬೇಕು ಅನ್ನೋದೇ ನಿಮ್ಗೆ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಏನಾದ್ರು ಸೀಟ್ ಅಲಾಟ್ ಆಗ್ಬೇಕಂದ್ರೆ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಗಮನ ಇಟ್ಟು ನೋಡ್ತಾ ಹೋಗಿ. ಈಗ ಏನಂದ್ರೆ, ನೀವು ಈ ಒಂದು ಮಿಸ್ಟೇಕ್ ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿನೂ ಕೂಡ ಮಾಡಕ್ ಹೋಗ್ಬಾರ್ದು. ಅಂದ್ರೆ ನೀವು ಆಪ್ಷನ್ ಅಲ್ಲಿ ಏನ್ ಕೊಡ್ತಿರಲ್ಲ ಕಾಲೇಜಿಸ್ಟ್, ಅದನ್ನ ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಏನಾದ್ರು ರಾಂಗ್ ಆಗಿ ನೀವೇನಾದ್ರು ಕಾಲೇಜಸ್ ನ ಕೊಡ್ತಿರೋ ಆಪ್ಷನ್ ಅಲ್ಲಿ ಅಂದ್ರೆ ಏನಾಗುತ್ತೆ ಅಂದ್ರೆ, ನೀವ್ ಎಷ್ಟೇ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ನಿಮ್ಗೆ ರಿಸಲ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. 2-3 ತಿಂಗಳಿಂದ ಆಪ್ಷನ್ ಟ್ರಿಗೆ ವೇಟ್ ಮಾಡ್ತಾ ಇರೋ ಎಕ್ಸಾಮ್ ಬರ್ದ್ಬಿಟ್ಟು, ಆದ್ರೆ ಆಪ್ಷನ್ ಟ್ರಿ ಟೈಮ್ ಅಲ್ಲಿ ಈ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಇಂದ ನೀವ್ ಏನಾದ್ರು ಕರೆಕ್ಟ್ ಆಗಿ ಆಪ್ಷನ್ ಟ್ರಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಸೀಟ್ ಅಲಾಟ್ ಆಗಲ್ಲ, ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಸರಿನಾ? ಮತ್ತೆ ಆಪ್ಷನ್ ಟ್ರಿ ಮಾಡ್ಬೇಕಾದ್ರೆ ನೀವು ಕಂಪ್ಲೀಟ್ ಆಗಿ ಒಂದು ಕ್ಲಾರಿಟಿ ಇರ್ಲಿ. ಅಂದ್ರೆ ಇಂಜಿನಿಯರಿಂಗ್ ಸೇರ್ಕೋಬೇಕಾ, ಫಾರ್ಮಸಿಗೆ ಸೇರ್ಕೋಬೇಕಾ, ಅಥವಾ BSc ಅಗ್ರಿಕಲ್ಚರ್ ಸೇರ್ಕೋಬೇಕಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಕ್ಲಾರಿಟಿ ಇಟ್ಕೊಳ್ಳಿ. ಮತ್ತೆ ಕಾಲೇಜ್ ಪ್ರಿಯಾರಿಟಿ ಕೊಡ್ಬೇಕಾದ್ರೂ ಕೂಡ ಕರೆಕ್ಟ್ ಆಗಿ ಕೊಡಿ. ಅಂದ್ರೆ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ನ ಕೊಡ್ತೀರಾ, ಅದ್ರ ಕೆಳಗಡೆ ಫಾರ್ಮಸಿ ಕಾಲೇಜಸ್ ನ ಕೊಡ್ತೀರಾ. ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರ್ಬೇಕಂದ್ರೆ, ಇಂಜಿನಿಯರಿಂಗ್ ಸಿಕ್ಕಿಲ್ಲ ಅಂದ್ರೆ ಫಾರ್ಮಸಿ ಸೇರ್ಕೋತೀನಿ, ಫಾರ್ಮಸಿ ಸಿಕ್ಕಿಲ್ಲ ಅಂದ್ರೆ BSc ಅಗ್ರಿಕಲ್ಚರ್ ಸೇರ್ಕೋತೀನಿ. ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಕರೆಕ್ಟ್ ಆಗಿ ಕಾಲೇಜ್ ಪ್ರಿಯಾರಿಟಿನ ಕೊಡ್ತಾ ಬನ್ನಿ. ಸರಿನಾ? ಮತ್ತೆ ಆಪ್ಷನ್ ಟ್ರಿ ಮಾಡ್ಬೇಕಾದ್ರೆ ಇಲ್ಲಿ ನಿಮ್ಗೆ ಯಾವುದೇ ತರದ ಲಿಮಿಟ್ ಇರೋದಿಲ್ಲ. ನಿಮ್ಗೆ ಎಷ್ಟು ಕಾಲೇಜಸ್ ಬೇಕು ಎಲ್ಲಾ ಕಾಲೇಜಸ್ ಕೂಡ ನೀವು ಒಂದು ಆಪ್ಷನ್ ಟ್ರಿ ಕೊಡ್ಬೋದಾಗಿರುತ್ತೆ. ಮತ್ತೆ ಕಾಲೇಜಸ್ ನೀವೇನ್ ಕೊಡ್ತಿರಲ್ಲ ಆಪ್ಷನ್ ಟ್ರಿ, ಅದನ್ನ ಕೊಡಕ್ಕಿಂತ ಮುಂಚೆ ಮನೆಯಲ್ಲಿ ಕರೆಕ್ಟ್ ಆಗಿ ಹೋಮ್ ವರ್ಕ್ ಮಾಡಿ ಯಾವ ರೀತಿ ಕಾಲೇಜಸ್ ನ ಪ್ರಿಯಾರಿಟಿನ ಕೊಡ್ಬೇಕು ಅದನ್ನ ಬರ್ಕೊಂಡು ನೀಟಾಗಿ ಫಸ್ಟ್ ಟ್ರಯಲ್ ಅಂಡ್ ಎರರ್ ಮನೇಲಿ ಮಾಡ್ಕೊಂಡು ನಂತರ ಆಪ್ಷನ್ ಟ್ರಿನ ಆನ್ಲೈನ್ ಅಲ್ಲಿ ಮಾಡಿ. ಸರಿ, ನಾವು ಆಪ್ಷನ್ ಟ್ರಿನ ನೀವು ಬೇಕು ಅಂದ್ರೆ ಮನೇಲೂ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಸೈಬರ್ ಸೆಂಟರ್ ಹೋಗಿ ಮಾಡ್ತೀರಿ ಅಂದ್ರೆ ಅಲ್ಲೂ ಕೂಡ ಹೋಗಿ ಮಾಡ್ಬೋದು, ಏನು ಕೂಡ ತೊಂದರೆ ಇರಲ್ಲ. ಸರಿನಾ? ಮತ್ತೆ ಈ ಒಂದು ಆಪ್ಷನ್ ಟ್ರಿ ಬಗ್ಗೆನೆ ಕಂಪ್ಲೀಟ್ ಆಗಿ ಒಂದು ಕೋರ್ಸ್ ನ ಮಾಡಿದೀವಿ. ಇದ್ರಲ್ಲಿ ನಿಮ್ಗೆ ಎಲ್ಲಾ ಕೋರ್ಸ್ ಕೂಡ ಕಟ್ ಆಫ್ ಸಿಗುತ್ತೆ, ಮತ್ತೆ ಟ್ರಿಕ್ಸ್ ಕೂಡ ಇರುತ್ತೆ, ಸ್ಟ್ರಾಟಜಿ ಮತ್ತೆ SNQ ಟ್ರಿಕ್ ಕೂಡ ಇರುತ್ತೆ. ಮತ್ತೆ ಯಾವ ಕೋರ್ಸಸ್ಗೆ ಎಷ್ಟೆಷ್ಟು ಫೀಸ್ ಇರುತ್ತೆ ಅದ್ರ ಬಗ್ಗೆ ಕೂಡ ಸಿಗುತ್ತೆ. ಮತ್ತೆ ಈ ವರ್ಷ ಮಾಕ್ ರೌಂಡ್ ಆದ್ಮೇಲೆ ಕೂಡ ಆ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಬರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ನೀವು ಯಾವ ರೀತಿ ಕಾಲೇಜಸ್ ನ ಚೇಂಜ್ ಮಾಡಬೇಕು ಎಲ್ಲಾನು ಕೂಡ. ಸರಿನಾ? ಅದಕ್ಕಿಂತ ಮುಂಚೆ edusmadi.in ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಅಂತ ಈ ರೀತಿ ಕಾಣ್ತಾ ಇರುತ್ತೆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಪೇಜ್ ನ ಫುಲ್ ಕಂಪ್ಲೀಟ್ ಸ್ಕ್ರಾಲ್ ಡೌನ್ ಮಾಡ್ಬಿಟ್ಟು ಇಲ್ಲಿ ಲಾಸ್ಟ್ ಇಂದ 2ನೇ ಕೋರ್ಸ್ KCT ಆಪ್ಷನ್ ಟ್ರಿ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ನೋಡಬಹುದಾಗಿರುತ್ತೆ. ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂತ. ಇಲ್ಲಿ ನಿಮ್ಗೆ ಯಾವ ರೀತಿ ಒಂದು ಕಾಲೇಜಸ್ ನ ನೀವು ಪಡ್ಕೋಬಹುದು, ಕಮ್ಮಿ ರ್ಯಾಂಕಿಂಗ್ ಬಂದಿದ್ರೆ ಅದ್ರ ಬಗ್ಗೆನೂ ಕೂಡ ಇದೆ. ಮತ್ತೆ ನಿಮ್ಗೆ ಸೀಟ್ ಅಲಾಟ್ ಆಗ್ಲೇಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಮತ್ತೆ KA ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತೆ ಎಲ್ಲಾ ಕೋರ್ಸ್ ಕೂಡ ಕಟ್ ಆಫ್ ಕೂಡ ಸಿಗುತ್ತೆ, ಫೀಸ್ ಸ್ಟ್ರಕ್ಚರ್ ಕೂಡ ಸಿಗುತ್ತೆ. ಆಪ್ಷನ್ ಟ್ರಿ ಏನಾದ್ರು ತಪ್ಪು ಮಾಡ್ತು ಅಂದ್ರೆ ನಿಮ್ಮ ಭವಿಷ್ಯನೇ ಹಾಳಾಗುತ್ತೆ. ಆಪ್ಷನ್ ಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕೋರ್ಸ್ ಎನ್ರೋಲ್ ಆದ್ರೆ ನಿಮ್ಗೆ ಆಪ್ಷನ್ ಟ್ರಿ ತುಂಬಾನೇ ಈಸಿ ಆಗುತ್ತೆ. ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿ ಎನ್ರೋಲ್ ಆಗಿದ ತಕ್ಷಣ ನಿಮ್ಗೆ ಡ್ಯಾಶ್ ಬೋರ್ಡ್ ಈ ರೀತಿ ಓಪನ್ ಆಗುತ್ತೆ. ಯಾವ ಒಂದು ಟಾಪಿಕ್ ಬೇಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಪ್ಲೇ ಅಂತ ಕೊಟ್ರೆ ಸಾಕು. ರ್ಯಾಂಕಿಂಗ್ ತೆಗ್ದಿರಿ ಅಥವಾ ಎಷ್ಟೇ ಮಾರ್ಕ್ಸ್ ತೆಗ್ದಿರಿ, ಇಲ್ಲಿ ನಿಮ್ಗೆ ವಿಡಿಯೋ ಪ್ಲೇ ಆಗುತ್ತೆ, ಕಂಪ್ಲೀಟ್ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತೆ ಆಫರ್ ಪ್ರೈಸ್ ಕೆಲವು ದಿನಗಳು ಮಾತ್ರ ಇರುತ್ತೆ, ಬೇಗ ಬೈ ಮಾಡಿ, ಆಮೇಲೆ ಆಫರ್ ಪ್ರೈಸ್ ಇರೋದಿಲ್ಲ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಮ ರಿಸಲ್ಟ್ ಶೀಟ್ ಬಂದ್ಬಿಟ್ಟು KCT ಈ ರೀತಿ ಇರುತ್ತೆ. ಅಂದ್ರೆ ಡಿಫ್ರೆಂಟ್ ಕೋರ್ಸಸ್ಗೆ ಡಿಫ್ರೆಂಟ್ ರ್ಯಾಂಕಿಂಗ್ ಬಂದಿರುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಇಲ್ಲಿ ನೋಡಬಹುದು 14,000 ಸಮಥಿಂಗ್ ಬಂದಿದೆ, ವೆಟರ್ನರಿ ಸೈನ್ಸ್ಗೆ 9,000 ಸಮಥಿಂಗ್ ಬಂದಿದೆ, B.Pharmaಗೆ 12,000 ಸಮಥಿಂಗ್ ಬಂದಿದೆ. ಇವಾಗ ನೀವು ಇಂಜಿನಿಯರಿಂಗ್ ಕಟ್ ಆಫ್ ನೋಡ್ತೀರಾ ಅಂದ್ರೆ ಇಲ್ಲಿ 14,000 ಏನಿದೆಯಲ್ಲ ನಿಮ್ಮ ರ್ಯಾಂಕಿಂಗ್ ನ ನೀವು ಕನ್ಸಿಡರ್ ಮಾಡ್ಕೊಂಡು ಕಟ್ ಆಫ್ ನೋಡ್ಬೇಕು. B.Pharma ನೋಡ್ತೀರಾ ಅಂದ್ರೆ 12,000 ಏನ್ ಬಂದಿದೆಯಲ್ಲ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಅದ್ರ
ಬೇಸಿಸ್ ಮೇಲೆ ನೀವು ಕಟ್ ಆಫ್ ನೋಡ್ಬೇಕಾಗುತ್ತೆ. ಇವಾಗ ಇಂಜಿನಿಯರಿಂಗ್ ಕಟ್ ಆಫ್ ನೋಡ್ಬೇಕಂದ್ರೆ ಅದಕ್ಕೆ ಬೇರೆ PDF ಇರುತ್ತೆ. ಇವಾಗ ಬಿ ಫಾರ್ಮಾಗ್ ನೋಡ್ತೀರಾ ಅಂದ್ರೆ ಅದಕ್ಕೆ ಬೇರೆ PDF ಇರುತ್ತೆ. ವೆಟರ್ನರಿ ಸೈನ್ಸ್ ನೋಡ್ತೀರಾ ಅಂದ್ರೆ ಅದಕ್ಕೆ ಬೇರೆ PDF ಇರುತ್ತೆ, ಬೇರೆ ಕಟ್ ಆಫ್ ಇರುತ್ತೆ. ಸರಿನಾ? ಅದಕ್ಕೋಸ್ಕರ ಡಿಫ್ರೆಂಟ್ ರ್ಯಾಂಕಿಂಗ್ ಏನ್ ಬಂದಿದೆಯಲ್ಲ ಆ ಒಂದು ಕೋರ್ಸಸ್ಗೆ ಆ ಒಂದು PDF ಗಳು ಏನಿರುತ್ತಲ್ಲ ಮೆಟೀರಿಯಲ್ ಅದನ್ನ ನೋಡ್ಕೊಂಡು ನೀವು ಕಟ್ ಆಫ್ ನೋಡ್ಬೇಕಾಗುತ್ತೆ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಇರುವಂತ ಡೌಟ್ ಏನಂದ್ರೆ ಇವಾಗ ಕಟ್ ಆಫ್ ನನಗೆ ಇವಾಗ 1 ಲಕ್ಷ ರ್ಯಾಂಕಿಂಗ್ ಬಂದಿದೆ, 2 ಲಕ್ಷ ರ್ಯಾಂಕಿಂಗ್ ಬಂದಿದೆ, ನನಗೆ ಸೀಟ್ ಸಿಗುತ್ತಾ ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇಲ್ಲಿ ಫಸ್ಟ್ ನೋಡಿ 1G ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಇಲ್ಲಿ 1G ಅಂದ್ರೆ ಕ್ಯಾಟಗರಿ 1 ಜನರಲ್ ಕನ್ನಡ ಮೀಡಿಯಂ ಮತ್ತೆ ರೂರಲ್ ರಿಸರ್ವೇಶನ್ ಇಲ್ಲ, ಅವಾಗ ಕ್ಯಾಟಗರಿ 1G ಆಗುತ್ತೆ. 1K ಅಂದ್ರೆ ಕ್ಯಾಟಗರಿ 1 ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ ಅಂದ್ರೆ 1K ಇರುತ್ತೆ. 1R ಅಂದ್ರೆ ಕ್ಯಾಟಗರಿ 1 ರೂರಲ್ ರಿಸರ್ವೇಶನ್ ಇತ್ತು ಅಂದ್ರೆ 1R ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಕ್ಯಾಟಗರಿದು ಕೂಡ ಕೊಟ್ಟಿರ್ತಾರೆ, ನೀವು ನೋಡ್ಕೋಬೇಕಾಗುತ್ತೆ. ಮತ್ತೆ ನಿಮ್ದು ಏನಾದ್ರು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇದೆ ಅಂದ್ರೆ ಇಲ್ಲಿ 1GH ಬರುತ್ತೆ, 1KH 1RH ಇಲ್ಲಿ ಎಲ್ಲಾ ಕ್ಯಾಟಗರಿಗೂ ಕೂಡ ಮುಂದೆ ಇಲ್ಲಿ H ಅಂತ ಬರ್ತಾ ಹೋಗುತ್ತೆ. ಸರಿನಾ? ಅದು H ಅಂದ್ರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಸರಿನಾ? ಈ ರೀತಿ ನೀವು ಒಂದು ಕಟ್ ಆಫ್ ನ ನೋಡ್ಬೇಕಾಗುತ್ತೆ. ಇವಾಗ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದೇನಂದ್ರೆ ನಂದು 1 ಲಕ್ಷ ರ್ಯಾಂಕಿಂಗ್ ದಾಟಿದೆ, 2 ಲಕ್ಷ ರ್ಯಾಂಕಿಂಗ್ ದಾಟಿದೆ, ನನಗೆ ಸೀಟ್ ಸಿಗುತ್ತೆ ಅನ್ನೋದೇ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇಲ್ಲಿ ನೋಡಿ ನಿಮ್ಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬರ್ಬೋದು. ಇಲ್ಲಿ ನೋಡಿ 1,49,000 ತೆಗೆದಿರೋನ್ಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿದೆ. ಇಲ್ಲಿ 1,32,000 ತೆಗೆದಿರೋನ್ಗೂ ಕೂಡ ಸೀಟ್ ಸಿಕ್ಕಿದೆ. ಇಲ್ಲಿ 1,91,000 ತೆಗೆದಿರೋನ್ಗೂ ಕೂಡ ಸೀಟ್ ಸಿಕ್ಕಿದೆ. ಸರಿನಾ? ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ನೀವು ಎಷ್ಟೇ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ಸೀಟ್ ಅಂತೂ ಸಿಕ್ಕೇ ಸಿಗುತ್ತೆ, ಅದು ಕೂಡ ಕೌನ್ಸಿಲಿಂಗ್ ಮುಖಾಂತರನೇ. ಆದ್ರೆ ಕಾಲೇಜು ಮತ್ತೆ ಬ್ರಾಂಚ್ ವೇರಿ ಆಗುತ್ತೆ. ಅಂದ್ರೆ ನೀವು ಕೇಳಿರುವಂತ ಕಾಲೇಜು ಕೇಳಿರುವಂತ ಬ್ರಾಂಚ್ ಸಿಗಲ್ಲ, ಅಲ್ಲಿ ಯಾವ್ದು ಸಿಗುತ್ತೆ ಅದನ್ನ ನೀವು ತಗೋಬೇಕಾಗುತ್ತೆ. ಆಪ್ಷನ್ ಆದ್ರೂ ಒಳ್ಳೆ ರ್ಯಾಂಕಿಂಗ್ ಇತ್ತು ಅಂದ್ರೆ ಮಾತ್ರ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಕಾಲೇಜು ಒಳ್ಳೆ ಬ್ರಾಂಚ್ ಸಿಗುತ್ತೆ. ಏನಾದ್ರು ಸುಮಾರಾಗಿತ್ತು ರ್ಯಾಂಕಿಂಗ್ ಅಂದ್ರೆ ಸುಮಾರಾಗಿರುವಂತ ಕಾಲೇಜು ಸುಮಾರಾಗಿರುವಂತ ಬ್ರಾಂಚ್ ಸಿಗುತ್ತೆ. ಸರಿನಾ? ಬೇರೆ ಕೋರ್ಸಸ್ ಅಲ್ಲಿ ಸೀಟ್ ಸಿಗ್ಬೇಕಂದ್ರೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿರ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನಿಮ್ದೇನಾದ್ರು ಇಂಜಿನಿಯರಿಂಗ್ ಕೋರ್ಸಸ್ ನ ನೋಡ್ತಾ ಇರ ಅಂದ್ರೆ ನಿಮ್ಗೆ ಎಷ್ಟೇ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆದ್ರೆ ಕಾಲೇಜು ಮತ್ತೆ ಬ್ರಾಂಚ್ ಬೇರೆ ಆಗುತ್ತೆ. ಇಲ್ಲಿ ಫಾರ್ಮ್ ಸೈನ್ಸ್ ಅಲ್ಲಿ BSc ಅಗ್ರಿಕಲ್ಚರ್ ವೆಟರ್ನರಿ ಎಲ್ಲಾ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆ ನಿಮ್ದು ಎಲ್ಲಾ ಕ್ಯಾಟಗರಿ ಮತ್ತೆ ಎಲ್ಲಾ ರೌಂಡ್ ಆವರೇಜ್ ಸೇರಿಸಿ ನಿಮ್ಮ ರ್ಯಾಂಕಿಂಗ್ ಏನಾದ್ರು 30,000 49,000 ಒಳಗಡೆ ಇತ್ತು ಅಂದ್ರೆ ಮಾತ್ರ ನಿಮ್ಗೆ ಫಾರ್ಮ್ ಸೈನ್ಸ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಯಾರು ಜಾಸ್ತಿ ಇತ್ತು ಅಂದ್ರೆ ನಿಮ್ಗೆ ಸೀಟ್ ಸಿಗೋದಿಲ್ಲ. ಮತ್ತೆ BNYS ಅಲ್ಲಿ ಎಲ್ಲಾ ಕ್ಯಾಟಗರಿದು ಕೂಡ ಆವರೇಜ್ ತೆಗೆದು ಹೇಳ್ತಾ ಇರೋದು 40,000ದಿಂದ 60,000 ಒಳಗಡೆ ರ್ಯಾಂಕಿಂಗ್ ಇತ್ತು ಅಂದ್ರೆ ಮಾತ್ರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಮತ್ತೆ ಬಿ ಫಾರ್ಮದಲ್ಲೇ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಇದೆ ಇಂಜಿನಿಯರಿಂಗ್ ಹೋಲ್ಸ್ಕೊಂಡ್ರೆ, ಯಾಕಂದ್ರೆ ಬಿ ಫಾರ್ಮನೇ ಜಾಸ್ತಿ ಜನ ಪ್ರಿಫರ್ ಮಾಡ್ತಾ ಇರ. ಅದರಿಂದ ಇಲ್ಲಿ ಕಟ್ ಆಫ್ ಸ್ವಲ್ಪ ಜಾಸ್ತಿ ಇರುತ್ತೆ, ಲಿಮಿಟೆಡ್ ಕಾಲೇಜಸ್ ಇರೋದ್ರಿಂದ. 1 lakh ಒಳಗಡೆ ನಿಮ್ದು ರ್ಯಾಂಕಿಂಗ್ ಇದೆ ಫಾರ್ಮಸಿದು ಅಂದ್ರೆ ಅವಾಗ ಮತ್ತೆ ನಿಮ್ಗೆ ಫಾರ್ಮಸಿಲಿ ನೀವು ಸೀಟ್ ಎಕ್ಸ್ಪೆಕ್ಟ್ ನ ಮಾಡಬಹುದಾಗಿರುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಸೀಟ್ ಸಿಗೋದಿಲ್ಲ. ಸರಿನಾ? ಈ ರೀತಿ ಇರುತ್ತೆ. ಸೆಕೆಂಡರಿ ಕೋರ್ಸ್ ಅಲ್ಲಿ ಎಲ್ಲಾ ಕೋರ್ಸ್ ಕೂಡ ಕಟ್ ಆಫ್ ಸಿಗುತ್ತೆ, ಚೆಕ್ ಮಾಡಿ. ಆಫರ್ ಪ್ರೈಸ್ ಕೆಲವು ದಿನಗಳು ಮಾತ್ರ ಇರುತ್ತೆ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.